ಶ್ರೀ ಧನ್ವಂತರಿ ಆಯುರ್ವೇದ ಹೆಲ್ತ್ ರೆಸಾರ್ಟ್ಗೆ ನಮ್ಮ ರಂಗತಜ್ಞರಾದಂಥ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಬಂಜಾರ ಅಕಾಡೆಮಿ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಬಂದವರಿಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತಾ ಈ ಶ್ರೀ ಧನ್ವಂತರಿ ಆಯುರ್ವೇದ ಹೆಲ್ತ್ ರೆಸಾರ್ಟ್ಗೆ ಇವತ್ತು ವಿಸಿಟ್ ಆಗಿ ಬಂದಿದ್ರು. ಇಲ್ಲೇ ತುಮಕೂರು ಜಿಲ್ಲೆಗೆ ವೀಕ್ಷಣೆಗೆ ಒಂದು ಕಮಿಟಿಗೆ ಬಂದಿದ್ರು. ಇಲ್ಲಿ ಬಂದಾಗ ತಮ್ಮ ಅಭಿಪ್ರಾಯನ ಅವರು ವ್ಯಕ್ತಪಡಿಸ್ತಾರೆ. ದಯಮಾಡಿ ಸರ್, ಈ ಧನ್ವಂತರಿ ಆಯುರ್ವೇದ ಹೆಲ್ತ್ ಬಗ್ಗೆ ಹೇಳಿ. ಶ್ರೀ ಧನ್ವಂತರಿ ಆಯುರ್ವೇದ ಹೆಲ್ತ್ ಸೆಂಟರ್ ಮಾಡ್ತಾ ಇದ್ದಾರೆ. ಪೂರ್ತಿ ಪ್ರಕೃತಿ ಮಡಲಿನಲ್ಲಿ ಸಾಕಷ್ಟು ಕಾಟೇಜ್ಗಳನ್ನೆಲ್ಲ ಕಟ್ತಾ ಇದ್ದಾರೆ. ತೋರಿಸಿ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಲ್ಡಪ್ ಆಗ್ತಾ ಇದೆ. ಸುತ್ತ ನಡೀತಾ ಇದೆ. ಇದು ಎಷ್ಟು ಎಕರೆ ಸರ್? ಒಟ್ಟು 110 ಎಕರೆ ಜಾಗದಲ್ಲಿ ಮಾಡ್ತಾ ಇರುವಂತದ್ದು. ಫ್ಯೂಚರ್ ಅಲ್ಲಿ ಬಹಳ ದೊಡ್ಡ ವಿಲ್ಲಾಗಳೆಲ್ಲ ಇದೆ ಇಲ್ಲಿ. ರಿಯಲ್ ಎಸ್ಟೇಟ್ ಅವರು ಬೇಕಾದ್ರೆ ಮನೆಗಳು ಕೊಂಡ್ಕೊಂಡು ಇಲ್ಲೇ ಇದನ್ನೆಲ್ಲ ಅನುಭವಿಸಬಹುದು. ಸಾಕಷ್ಟು ಅಲ್ಲಲ್ಲೇ ಸಣ್ಣ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇದೆ, ಕಾಟೇಜ್ಗಳಿದೆ. ಆಮೇಲೆ ನ್ಯಾಚುರಲ್ ಆಗಿ ರೆಡ್ ಸಾಲ್ ಇಂದ ಹಿಡಿದು ಸೌತೆಕಾಯಿಯಿಂದ ಹಿಡಿದು ಎಲ್ಲ ಬೆರ್ರಿಯಿಂದ ಹಿಡಿದು ಎಲ್ಲಾ ತರದ ಮರಗಳನ್ನು ಹಾಕೊಡ್ತಾ ಇದ್ದಾರೆ. ಸ್ಯಾಂಡ್ಲ್ವುಡ್ ಗಿಡಗಳನ್ನು ನೆಟ್ಕೊಡ್ತಾ ಇದ್ದಾರೆ. ಆಮೇಲೆ ನಾಲೆಗಳಲ್ಲಿ ನಮ್ಮಲ್ಲಿ ಸಣ್ಣ ಸಣ್ಣ ಬೋಟ್ ಅಲ್ಲಿ ಹ್ಯಾಂಗಿಂಗ್ ಬೆಡ್ಸ್ ಗಳಲ್ಲಿ ನೈಟ್ ಅಲ್ಲಿ ಸ್ಟೇ ಮಾಡುವಂತವ್ರಿಗೆ ಇನ್ನೂ ಈ ಏನದು ಬೈಕ್ ನೀರಲ್ಲಿ ಬೈಕ್ ಓಡಿಸೋದಕ್ಕೆ ಏನ್ ಹೇಳ್ತೀವಿ, ಎಲೆಕ್ಟ್ರಿಕ್ ಬೋಟ್ ಅಲ್ಲಿ ಯಾರಾದ್ರೂ ಎಂಜಾಯ್ ಮಾಡೋಂಥವ್ರಿಗೆ ಎಲ್ಲ ಮಕ್ಕಳಿಂದ ಮುದುಕರವರೆಗೆ ಎಲ್ರಿಗೂ ಅಂದ್ರೆ ಹೆಲ್ತ್ ಕೂಡ ಉಳಿಸ್ಕೊಂಡು ಒಳ್ಳೆ ನೇಚರ್ ಮಧ್ಯದಲ್ಲಿ ಒಂದು ಮನೇನೂ ಮಾಡ್ಕೊಂಡು ಇಲ್ಲ ಬಾಡಿಗೆ ಮನೆ ತರ ಆದ್ರೂ ಬಂದು ಉಳ್ಕೋಬಹುದಂತೆ. ತಿಂಗಳಿಗೆ ಒಂದ್ಸರಿ ಒಂದಿಷ್ಟು ಮನೆ ಬಾಡಿಗೆ ತರ ಮಾಡ್ಕೊಡ್ತಾರಂತೆ. ಒಂದು ಫ್ಯಾಮಿಲಿ ಬಂದು ತಿಂಗಳಾರ್ಗಟ್ಲೆ ಆದ್ರೂ ಇರಿ, ವಾರಗಟ್ಲೆ ಆದ್ರೂ ಇರಿ, ಇಲ್ಲ ಒಂದೊಂದು ದಿನ ಬಂದು ಹೋಗಿ ಅತಿಥಿಗಳಾಗಿ ಇಲ್ಲ ಪರ್ಚೇಸ್ ಮಾಡ್ಕೊಂಡಾದ್ರೂ ಇರಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ತಗೊಳ್ಳೋಂಥವ್ರಿಗೆ ಬಹಳ ಅನುಕೂಲವಾಗಿದೆ. ಈಗೆಲ್ಲ ಸ್ಟೇ ಹೋಮ್, ಆಮೇಲೆ ಕಾಟೇಜಸ್ ಮತ್ತೆ ಫಾರ್ಮ್ ಹೌಸ್ ಕಲ್ಪನೆ ಬೇಕು ಅನ್ನೋಂಥವ್ರು ಸ್ವಲ್ಪ ಹಣವಂತರು ಯಾರು ಸುಮಾರು ಮಿಡ್ಲ್ ಕ್ಲಾಸ್ ಅವ್ರಿಗೂ ಕೈಗೆ ಇಟ್ಕೋ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಗಿಡಗಳೆಲ್ಲ ನೆಡ್ತಾ ಇದ್ದಾರೆ. ಸುತ್ತ ಕಲ್ಲಿನ ಬೇಲಿ ಹಾಕ್ತಾ ಇದ್ದಾರೆ. ಆಮೇಲೆ ಕಲ್ಲಲ್ಲೇ ದೊಡ್ಡ ದೊಡ್ಡ ಬ್ಲಾಕ್ಸ್ ಗಳು ಇಟ್ಟಿದ್ದಾರೆ. ಸುಮಾರು ಎಷ್ಟು ಹಿಡಿಯುತ್ತೆ ಸರ್? 100x100 ಕಲ್ಲುಗಳು. ಆಮೇಲೆ ಚಪ್ಪಡಿ ಅಂತ ನಾವೆಲ್ಲ ದೊಡ್ಡ ಚಪ್ಪಡಿಗಳು, ದೊಡ್ಡದು ಇಷ್ಟು ಅಡಿಗಟ್ಲೆ ಚಪ್ಪಡಿಗಳು. ಗೋಡೆ ಎಲ್ಲ 13 ಅಡಿ ಕಲ್ಲಲ್ಲೇ ಕಟ್ತಾ ಇದ್ದಾರೆ. ತುಂಬಾ ಕಲ್ಪನೆ ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ. ಇದೆಲ್ಲ ಫಾರಿನಲ್ಲಿ ನೋಡ್ತಾ ಇದ್ದು. ಇವತ್ತು ಇಲ್ಲೇ ಕರ್ನಾಟಕದಲ್ಲಿ ಶಿರಾ ಹತ್ರ ತುಮಕೂರು ಮಾರ್ಗ ಮೇನ್ ರೋಡ್ ಅಲ್ಲೇ ಅಟ್ಯಾಚ್ ಆಗಿದೆ. ಊರ ಹೆಸರು ಸರ್ ಇದು ದೊಡ್ಡಗುಳ ಅಂತ. ದೊಡ್ಡಗುಳ ಸ್ವಿಮ್ಮಿಂಗ್ ಪೂಲ್ ಫೇಮಸ್. ದೊಡ್ಡಗುಳ ಸ್ವಿಮ್ಮಿಂಗ್ ಪೂಲ್ ಫೇಮಸ್ ಅಂತ ಇಲ್ಲಿ. ಸುಮಾರು ಸ್ವಿಮ್ಮಿಂಗ್ ಪೂಲ್ ನಮ್ಮ ಸ್ನೇಹಿತರೆಲ್ಲ ಈಜು ಹೊಡೆದ್ರು. ಈಗ ನನಗೆ ಚಳಿ ಅಂತ ಹೊಡಿಲಿಲ್ಲ. ತುಂಬಾ ಚೆನ್ನಾಗಿದೆ. ನನಗೂ ತೋರ್ಸಕ್ಕೆ ನಮ್ಮ ಸ್ನೇಹಿತ ಕರುಣ್ಶೀಲ ಅವರೆಲ್ಲ ಕರ್ಕೊಂಡ್ ಬಂದ್ರು. ನಮ್ಮ ಸಾಹೇಬ್ರು ಪ್ರಜ್ವಲ್ ಅವರು, ಸರ್ ಹೆಸರು ಮರ್ತಿದ್ದೆ ನಾನು, ಡಾಕ್ಟರ್ ಸಂಜಯ್ ಅವರು. ಡಾಕ್ಟರ್ ಸಂಜಯ್ ಅವ್ರ ಹಳೆ ಪರಿಚಯ ನನಗೆ. ಸುಮಾರು ವರ್ಷಗಳ ಹಿಂದೆ ಅವ್ರ ಆಯುರ್ವೇದಿಕ್ ಸೆಂಟರ್ಗೆಲ್ಲ ನಾವು ನಮ್ಮ ರಾಜನಾಯಕ್ ಅವ್ರ ಮನೆ ಹತ್ರ ಇದೆ, ಅಲ್ಲಿ ಹೋಗ್ತಾ ಇದ್ವಿ, ಭೇಟಿ ಆಗ್ತಿದ್ವಿ. ಇವತ್ತು ಭೇಟಿಯಾಗಿದ್ದೀನಿ ಅವ್ರಿಗೆ. ತುಂಬಾ ಖುಷಿ ಆಯ್ತು ಸರ್. ನಿಮ್ ಕಲ್ಪನೆ ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ನಮ್ಮ ಕರ್ನಾಟಕ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋ ಅಂತ ಕೆಲಸ ಆಗುತ್ತೆ. ಆಗ್ಲಿ. ನಾವೆಲ್ಲ ಇನ್ನೊಂದಿನ ಇಲ್ಲೆಲ್ಲರೂ ಬಂದು ಊಟ ಮಾಡ್ತೀವಿ. ಸಾಧ್ಯ ಆದ್ರೆ ನಮ್ಮ ಸ್ನೇಹಿತರಿಗೆ ಇಲ್ಲಿ ಮನೆಗಳು ತಗೊಳ್ಳಿ ಅಂತಾನು ಹೇಳ್ತೀನಿ. ತುಂಬಾ ಒಳ್ಳೇದಾಗ್ಲಿ ಸರ್. ಕರಣಶೀಲ ನಿಮಗೂ ಒಳ್ಳೇದಾಗ್ಲಿ. ಪ್ರಜ್ವಲ್ ಅವರು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ. ಅವರು ಕೂಡ ಇಲ್ಲಿ ತಗೊಳಕ್ ಬಂದಿದ್ದಾರೆ. ಆಸಕ್ತಿಯಿಂದ ಇದ್ದಾರೆ. ಕೊಡಿಸೋದಕ್ಕೂ ಆಸಕ್ತರಾಗಿದ್ದಾರೆ. ನನಗೂ ಖುಷಿ ಆಯ್ತು. ನಮ್ಮ ಸ್ನೇಹಿತರಿಗೂ ಇದ್ರ ಮೂಲಕ ನಾನು ತಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಅಂತ ಹೇಳ್ತೀನಿ. ಕರಣಶೀಲ ನಿನಗೂ ಧನ್ಯವಾದ. ತೋರಿಸಿದ್ಯಾ ಒಳ್ಳೆ ಜಾಗ. ನಿನ್ನ ಮುಖಾನು ಸ್ವಲ್ಪ ತೋರ್ಸಪ್ಪ, ನೀನ್ ಯಾರು ಅಂತ. ಚೆನ್ನಾಗಿದೆ. ಕಾಟೇಜ್ಗಳು, ಈ ತರ ಮರದ ಮೇಲೆ ಮನೆಗಳು, ಒಳ್ಳೆ ಕಲ್ಪನೆ. ಇನ್ನೂ ನಡೀತಾ ಇದೆ. ಅವ್ರು ತುಂಬಾ ಇದೆ. ಸೂರ್ಯ ಬೇರೆ ಮುಳುಗಾಯ್ತು. ಗಿಡಗಳು, ಬಂಬು ಹೌಸ್ಗಳು, ಕಲ್ಲುಗಳು, ಚಪ್ಪಡಿಗಳು ಎಲ್ಲಾನು ನಡೀತಾ ಇದೆ. ಕಾಂಪೌಂಡ್ ಈ ಕಡೆ ಎಲ್ಲ ಕಾಟೇಜ್ಗಳು ಸೇಲ್ ಆಗಿದ್ದಾವೆ. ಇಂಡಸ್ಟ್ರಿಯಲ್ ಹಬ್. ಸುಮಾರು ಜನ ಅಧಿಕಾರಿಗಳೆಲ್ಲ ಕೊಂಡ್ಕೊಂಡಿದ್ದಾರೆ. ಅಲ್ಲಿ 2 ತೆಂಗಿನ ಮರ ಮಧ್ಯದಲ್ಲಿ 100 ಎಕರೆ ಜಾಗ. ರಾಜಮಂಡ್ರಿಯಿಂದ ನೇರವಾಗಿ ದೊಡ್ಡ ದೊಡ್ಡ ಸಸಿಗಳು ತಂದು ಇಟ್ಟಿದ್ದಾರೆ. ಇವೆಲ್ಲ ರೆಡಿಮೇಡ್ ಸಸಿ ಈಗ ನೆಟ್ಟಿರೋದು. ವಿಶಾಖಪಟ್ಟಣಂ ಅಂತಂದ್ರಂತೆ. ಇವೆಲ್ಲ ನೆಡುವಂತ ಗಿಡಗಳು. ನೇಚರ್ ಅಲ್ಲಿ ಆಯುರ್ವೇದದ್ದು ಕೂಡ ಕಲ್ಪನೆ ಚೆನ್ನಾಗಿದೆ. ಈಗ ಸದ್ಯಕ್ಕೆ 26 ವೆರೈಟಿ ಗಿಡಗಳಿದೆ. ಆಮೇಲೆ ಗ್ಲಾಸ್ ಹೌಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಪೂಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಶಾಲಾ ಮಕ್ಕಳು ಇಲ್ಲಿ ಏನಾದ್ರು ಟ್ರೈನಿಂಗ್ ತಗೋಬೇಕು, ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಇಲ್ಲಿ ಬರ್ಬೋದು. ಆ ತರದ್ದು ಕಲ್ಪನೆ ಇದೆ. ಸೋಷಿಯಲ್ ವರ್ಕ್ ಕೂಡ ಇದೆ ಇದರಲ್ಲಿ. ಸಾಕಷ್ಟು ಹುಷಾರಾಗಿ ಸರ್. ಇಲ್ಲಿ ರೆಸ್ಟೋರೆಂಟ್, ಇದೆಲ್ಲ ರೆಸ್ಟೋರೆಂಟ್ ಆಗುತ್ತಂತೆ. ಇದು ಗಾರ್ಡನ್ ವ್ಯೂ ರೆಸ್ಟೋರೆಂಟ್. ಗಾರ್ಡನ್ ವ್ಯೂ. ಬಾ, ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಈಗ ಆಲ್ರೆಡಿ ಇದೆ. ವಾಶ್ ಬೇಸಿನ್ ಹಾಕ್ತೀರಾ?
ಇಲ್ಲಿ ಅಡಿಗೆ ಒಲೆ ಮಾಡ್ತಾ ಇದ್ರಿ? ಇಲ್ಲಿ ಸೌದೆ ಒಲೆ ಸರ್. ಸೌದೆ ಒಲೆ. ಓಪನ್ ಮೈಕ್ರೋ ಓವನ್ ಕಿಚನ್. ಮೈಕ್ರೋ ಓವನ್ ಕಿಚನ್ ಅಂತ. ಓಪನ್ ಮೈಕ್ರೋ ಓವನ್. ಸೊ ಸೌದೆ ಒಲೆಯಲ್ಲಿ ಕೆಫೆ ರೆಸ್ಟೋರೆಂಟ್ ಪೂಲ್ ಅಂಡ್ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಪೂಲ್. ಇದು ರೆಸ್ಟೋರೆಂಟ್ ಕೆಫೆ. ನಮ್ಮ ಹಳ್ಳಿ ತರ ಚಪ್ರ ಇದ್ರ ಕಲ್ಪನೆಯಲ್ಲಿ ಒಂದು ಚಪ್ರ ಹಾಕಿದ್ದಾರೆ. ಮನೆ ಕೂಡ ಇದೆ, ರೂಮ್ ಇದೆ, ಬೆಡ್ರೂಮ್ ಇದೆ. ಇದು ಕೆಫೆ. ನಮ್ಮ ಪ್ರಾಣಿಗಳನ್ನೆಲ್ಲ ಸಾಕೋ ಇದೆ. ಗೋಶಾಲೆಗಳು ಮಾಡ್ತಾ ಇದಾರೆ. 48 ಎಕರೆ ಗೋಶಾಲ. 48 ಎಕರೆಯಲ್ಲಿ ಗೋಶಾಲೆ. ತೆಂಗಿನಕಾಯಿಗಳಿದಾವೆ. ಕೈಗೆ ಎಟ್ಕೋದು ಇಲ್ಲೆಲ್ಲ ರೂಮ್ಗಳಾಗ್ತಾ ಇದಾವೆ. ಈ ತರದ್ದು ಬೆಡ್ಗಳೆಲ್ಲ ಮಾಡ್ತಾ ಇದ್ದಾರೆ. ಸಾಕಷ್ಟು ಚೆನ್ನಾಗಿ ಕಲ್ಪನೆ ಮಾಡಿದ್ದಾರೆ. ಇಳಿಯೋಣ. ಮರದ ಮೇಲೆಲ್ಲ ಕಾಟೇಜ್ ಮನೆಗಳೆಲ್ಲ ಮಾಡ್ತಾ ಇದೀಯ ಅಂತಲ್ಲಪ್ಪ? ಹೌದು. ಚೆನ್ನಾಗಿದೆ. ಎಲ್ಲ ಹಸುಗಳು. ಓಹೋ, ಅಲ್ಲೆಲ್ಲ ಕೆಲಸ ನಡೀತಾ ಇದೆ. ಎಲ್ಲ ಮರ ಗಿರ ಎಲ್ಲ ಮರದಲ್ಲೇ ಬೆಂಚು ಕುರ್ಚಿ ಎಲ್ಲ ಮಾಡ್ತಾ ಇದ್ದಾರೆ. ಉಸ್ತುವಾರಿ ನೋಡ್ಕೋತಾರ. ದಿನೇಶ್ ಅವರೇ, ಚೆನ್ನಾಗಿ ಮಾಡ್ತಾ ಇದೀರಿ ಕೆಲಸ, ಚೆನ್ನಾಗಿ ನಡೀತಾ ಇದೆ. ಏನ್ ಅನ್ಸುತ್ತೆ ದಿನೇಶ್ ಅವ್ರು? ಏನ್ ಹೇಳ್ತೀರಿ ಇಲ್ಲಿ ನಡೀತಿರೋ ಕೆಲಸದ ಬಗ್ಗೆ? ಏನ್ ಹೇಳ್ಬೇಕು, ನಮ್ಗೇನ್ ಗೊತ್ತು, ನಿಮ್ಗೇನ್ ಅನ್ಸುತ್ತೆ? ಚೆನ್ನಾಗಿ ಆಗ್ತಿದೆಯಾ? ಚೆನ್ನಾಗಿ ನಡೀತಾ ಇದೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ? ಒಂದು 30-40 ಜನ ಕೆಲಸ ಮಾಡ್ತಾ ಇದಾರೆ. 5 ಜನ ಕೆಲಸ ಮಾಡ್ತಾರೆ. ಯಾವಾಗ ಮುಗಿಬಹುದು? ಮುಗಿದು ಒಂದು 2 months ಎಲ್ಲ ಫಿನಿಶ್ ಆಗುತ್ತೆ. 2 months ಅಲ್ಲಿ ಮಾಡ್ಬಿಡ್ತೀರಿ? ಹೌದು. ಕಟ್ಟಡಗಳೆಲ್ಲ ಎಲ್ಲ ಆಗಿರೋದೆಲ್ಲ 3 months. 40 to 50% ಸರ್. ಇಲ್ಲಿ ಮಾಡಕ್ಕೆ 2 months, ಕಟ್ಟಡಗಳಾಗಕ್ಕೆ ಇನ್ನು ಕಂಪ್ಲೀಟ್ ಇನ್ನೊಂದು ಎಕ್ಸಾಕ್ಟ್ 1.5 year ಇಂದ 1 year ಮಾತ್ರ. ಒಂದು ವರ್ಷ ಅಂತ ಇಟ್ಕೋಬಹುದು. ಒಂದು ವರ್ಷ. ಇದೆಲ್ಲ ಬರೀ ಜಸ್ಟ್ 10 months ಅಲ್ಲಿ ರೇಂಜಿಗೆ ತಗೊಂಡಿದ್ದೀವಿ ಸರ್. ಸರಿ ಸರ್. ಅದು ಬಂದೆಲ್ಲ ಕಾರ್ಪೆಂಟರ್ ವರ್ಕ್ ಸರ್. ಫುಲ್ ವುಡ್ ವರ್ಕ್ ಎಲ್ಲ ವುಡ್ ವರ್ಕ್ ಮಾಡ್ತಾ ಇದಾರೆ. ಗಿಡಗಳೆಲ್ಲ ಒಳ್ಳೊಳ್ಳೆ ತರಿಸಿದೀರಾ? ಎಲ್ಲ ಇನ್ನು ಪ್ಲಾಂಟ್ ಮಾಡ್ಬೇಕು. ಇವೆಲ್ಲ ರೆಡಿ ತಂದು ಹಾಕಿರೋದ? ಇದೆಲ್ಲ ರೆಡಿ.